ಆಗಿದ್ದಾರೆ. ನೋಡ್ತಾ ಇದೆ ಇವರ ದುರಾಡಳಿತ, ಇವರ ಗೂಂಡಾಗ ಆಡಳಿತ ಏನು ನಡೀತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಇದೆ. ಖಂಡಿತವಾಗೂ ಜನ ಇವರಿಗೆ ತಕ್ಕ ಶಾಸ್ತಿಯನ್ನ ಮಾಡ್ತಾರೆ. ಪೊಲೀಸರು ಕಂಪ್ಲೀಟ್ ವಿಫಲ ಆಗಿದ್ದಾರೆ. ಒಳಗಡೆ ಶಾಸಕರ ಸೆಕ್ಯೂರಿಟಿಗಳಿದ್ದಾವೆ, ಅವು ಕೂಡ ಏನೂ ಮಾಡಲಿಲ್ಲ. ಮಂತ್ರಿ ಒಬ್ಬರಿಬ್ಬರು ಮಂತ್ರಿಗಳ PAಗಳು ಗುಂಡಾಗಿರಿ ಮಾಡ್ತಾ ಓಡಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ PAಗಳನ್ನ ಬಿಡ್ತಾ ಇಲ್ಲ. ನಮ್ಮ ಗನ್ಮ್ಯಾನ್ಗಳಿದ್ದಾರೆ, ನಮ್ಮ ಗನ್ಮ್ಯಾನ್ಗಳನ್ನ ಒಳಗಡೆ ಲಾಂಚ್ ಒಳಗಡೆ ಅಲೋ ಮಾಡ್ತಾ ಇಲ್ಲ. ಆದರೆ ನಮಗೆ ಯಾವ ರಕ್ಷಣೆಯೂ ಅಲ್ಲಿಲ್ಲ. ಎಲ್ಲ ರೀತಿಯಿಂದ ರಕ್ಷಣೆ ಕೊಡಬೇಕಾಗಿತ್ತು. ಖಂಡಿತ ನೋಡಿ, ಅವ್ರ ಮೇಲೆ FIR ಆಗಬೇಕು. ಅವ್ರನ್ನ ವಶಕ್ಕೆ ಪಡೆದು ಅವ್ರಿಗೆ ಸೂಕ್ತ ಹೊಡೆದವ್ರ ಮೇಲೆ ಶಿಕ್ಷೆ ಕೊಡಬೇಕು. CT ರವಿ ಅಂತ ಹಿರಿಯ ಕಾರ್ಯಕರ್ತರ ಮೇಲೆ ಆಗಿರ್ತಕ್ಕಂಥ ಹಲ್ಲೆ ಇದು ಖಂಡಿತವಾಗೂ ಇಲ್ಲಿಗೆ ನಿಲ್ಲೋದಿಲ್ಲ. ನಾವು ಇದನ್ನು ಬೀದಿ ಮೇಲೆ ತರ್ತೇವೆ, ಹೋರಾಟ ಮಾಡ್ತೇವೆ. ಒಬ್ಬ ಶಾಸಕನಿಗೆ ಈ ರೀತಿ ಅವಮಾನ ಮಾಡುವಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಸೊ ಇದು ಅರಗ ಜ್ಞಾನೇಂದ್ರ ಹೇಳ್ತಾ ಇರುವಂತಹ ಮಾತು. ಪೊಲೀಸರು ಕಂಪ್ಲೀಟ್ ಆಗಿ ವಿಫಲ ಆಗಿದ್ದಾರೆ. ಒಬ್ಬ ಹಿರಿಯ ಕಾರ್ಯಕರ್ತನನ್ನ ಹೀಗೆ ಇದ್ದಕ್ಕಿದ್ದಂಗೆ ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ. ಏನಂತ ಅರ್ಜೆನ್ಸಿ ಇತ್ತು ಇಷ್ಟೊಂದು ಆಕ್ಟ್ ಮಾಡುವಂತ ರೀತಿಯಲ್ಲಿ ಪೊಲೀಸರಿಗೆ? ನಾವು ಈ ವಿಚಾರವನ್ನ ಬಿಡೋದಿಲ್ಲ. ಹಾದಿ ಬೀದಿಲಿ ವಿಚಾರವನ್ನ ಮುಂದಿಡ್ತೀವಿ, ನಾವು ಪ್ರತಿಭಟಿಸ್ತೀವಿ. ನಮ್ಮ ಗನ್ಮ್ಯಾನ್ಗಳನ್ನು ಕೂಡ ಒಳಗ್ ಬಿಡ್ತಾ ಇಲ್ಲ, ನಮ್ಮ PAಗಳನ್ನ ಒಳಗ್ ಬಿಡ್ತಾ ಇಲ್ಲ. ಮತ್ತೊಂದ್ ಕಡೆ ನೋಡಿದ್ರೆ ಚನ್ನರಾಜ ಹಟ್ಟಿಹೊಳಿ ಸೇರಿದಂಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಬಂದಂತ ಕೆಲ ಗೂಂಡಾಗಳು ನಮ್ಮ ವಿರುದ್ಧವಾಗಿ ಅಟ್ಯಾಕ್ ಮಾಡಿದ್ದಾರೆ. ಇಂಥ ಕೆಲ ಆರೋಪಗಳನ್ನ ಇದೀಗ ಅರಗ ಜ್ಞಾನೇಂದ್ರ ಮಾಡ್ತಾ ಇದ್ದಾರೆ. ಸೊ ಬಿಜೆಪಿಯ ನಾಯಕರುಗಳು CT ರವಿ ಅವರನ್ನ ಬಂಧಿಸಿರುವಂತ ವಿಚಾರವನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಇದೀಗ ಧ್ವನಿ ಎತ್ತೋದಕ್ಕೆ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. MLC CT ರವಿ ಅವರನ್ನ ಮತ್ತೊಂದ್ ಕಡೆ ಬಂಧಿಸಿ ತಮ್ಮ ವಾಹನದಲ್ಲಿ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ವಿಜುವಲ್ಸ್ ಅನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಈ ಮುಖೇನವಾಗಿ ಬೆಳಗಾವಿಯ ಸುವರ್ಣಸೌಧ ನಾನು ಈಗ ತಾನೇ ಹೇಳಿದಾಗೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳನ್ನ ಪಡೆದುಕೊಳ್ತಾ ಇದೆ. ದೊಡ್ಡ ಹೈಡ್ರಾಮಾಗಳಿಗೆ ಸಾಕ್ಷಿ ಆಗ್ತಾ ಇದೆ. ಕಲಾಪದ ಕೊನೆಯ ದಿನ ಇವತ್ತು ನಾನಾ ರೀತಿಯಾದಂತಹ ತಿರುವುಗಳನ್ನ ಪಡೆದಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿಯ ನಡುವಿನ ದೊಡ್ಡ ಹೋರಾಟಕ್ಕೂ ಕೂಡ ಈ ಒಂದು ವಿಚಾರ ನಾಂದಿ ಹಾಡಬಹುದು ಅಂತ ಕಾಣಿಸುತ್ತೆ. ಅದು CT ರವಿ ಅವರನ್ನ ಬಂಧಿಸಿರುವಂತ ವಿಚಾರವಾಗಿ ಹೇಳ್ತಾ ಇರುವಂತದ್ದು. ಏನಾಗಾದ್ರೆ ಕಾರಣ CT ರವಿ ಅವರನ್ನ ಬಂಧಿಸಿರುವಂತದ್ದು? ನಾನು ಈಗ ತಾನೇ ಹೇಳಿದಾಗೆ ಅವ್ರ ವಿರುದ್ಧ ಇರುವಂತಹ ಆರೋಪ ಅಂತ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ಬಳಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ಕೆಲ ಪದಗಳು. ಅವ್ರು ಅದರ ನಂತರದಲ್ಲಿ ಕೆಲವರು ಅದನ್ನ ಏನ್ ಹೇಳ್ತಾ ಇದ್ದಾರೆ, ಅವರು ಫ್ರಸ್ಟ್ರೇಟ್ ಅನ್ನುವಂತ ಪದವನ್ನ ಹೇಳಿದ್ರು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಪ್ರಾಸ್ಟಿಟ್ಯೂಟ್ ಅನ್ನುವಂತ ಪದವನ್ನ ಅವರು ಸದನದಲ್ಲಿ ಬಳಸ್ಬಿಟ್ರ ಅನ್ನುವಂಥದ್ದು ಕೂಡ ಅವ್ರ ವಿರುದ್ಧವಾಗಿ ಕೇಳಿ ಬರ್ತಾ ಇರುವಂತದ್ದು ಆರೋಪ. ಬಟ್ ಅದು ಏನ್ ಪದಗಳು ಮತ್ತೊಂದು ಅದು ಇನ್ನೂ ಕೂಡ ಅದ್ರ ಬಗ್ಗೆ ತನಿಖೆ ಆಗ್ಬೇಕಿದೆ. ಸಭಾಪತಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಇಬ್ಬರ ಕಂಪ್ಲೇಂಟ್ಗಳನ್ನು ಕೂಡ ನಾವು ಪಡೆದುಕೊಂಡಿದ್ದೀವಿ. ಇದ್ರ ಬಗ್ಗೆ ನಾವು ನಮ್ಮದೇ ಆಯ್ಕಟ್ಟಿನಲ್ಲಿ ಅಥವಾ ನಮ್ಮ ಚೌಕಟ್ಟಿನಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂಗೆ ತನಿಖೆಯನ್ನ ಮಾಡ್ತೀವಿ. ಆದ್ರೆ ಇಬ್ಬರೂ ಕೂಡ ದೂರು ಕೊಟ್ಟವರು ಜೊತೆಗೆ ಯಾರ ಮೇಲೆ ಇಂಥ ದೂರು ಕೇಳಿ ಬಂದಿದೆ ಆತ್ಮಾವಲೋಕನ ಮಾಡ್ಕೊಳ್ಳಿ ಅಂತ ಇಷ್ಟಕ್ಕೆ ಮುಗಿಸ್ಬಿಟ್ರು. ಯಾರು? ಬಸವರಾಜ ಹೊರಟ್ಟಿ ಅವರು, ಸಭಾಪತಿಗಳು. ಮುಂದುವರೆದ ಭಾಗವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುಮ್ಮನೆ ಕೂತಿಲ್ಲ. ತಮ್ಮದೇ ಲೆಟರ್ ಹೆಡ್ ನಲ್ಲಿ ಹೋಗಿ ಅವರು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಪೊಲೀಸರಿಗೆ. CT ರವಿ ಅವರ ವಿರುದ್ಧವಾಗಿ FIR ದಾಖಲಾಗುತ್ತೆ. ಅದಾದ ನಂತರ ಅಲ್ಲಿ FIR ದಾಖಲಾದ ಕೆಲವೇ ನಿಮಿಷಗಳ ನಂತರದಲ್ಲಿ CT ರವಿ ಅವರು ಅರೆಸ್ಟ್ ಆಗಿದ್ದಾರೆ. MLC CT ರವಿ ಅವರನ್ನ ಬಂಧಿಸಿ ವಾಹನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಬಹುಶಃ ಈ ತರನ ಅಂತ ಜೈಲಿಗೆ ಹೋಗೋದು ಮತ್ತೊಂದು ಹೋರಾಟ ಇದೇನು CT ರವಿ ಅವರಿಗೇನು ಹೊಸ್ತಲ್ಲ. ಯಾಕಂತಾರೆ ಹಿಂದೆಯಿಂದನೂ ಕೂಡ ಈ ದತ್ತ ಜಯಂತಿಗೆ ಸಂಬಂಧಪಟ್ಟಂಗೆಲ್ಲ ಬೇರೆ ಬೇರೆ ರೀತಿಯಾದಂಥ ಘಟನೆಗಳನ್ನ ನಾವು ನೋಡಿದೀವಿ. ಬಟ್ ಈಗ ಅವರು ಅರೆಸ್ಟ್ ಆಗಿರುವಂತ ಕಾರಣ ಏನು? ಕಾರಣ ಮಹಿಳೆಯರ ವಿರುದ್ಧವಾಗಿ ಅವರು ಬಳಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ಪದಗಳು. ನಾವು ಪ್ರತಿನಿಧಿ ಸಹದೇವ್ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಹದೇವ್, ಏನಾಗ್ತಾ ಇದೆ? ಓವರ್ ಟು ಯು. ಮಾಲ್ತೇಶ್, ಈಗ ನೀವು ದೃಶ್ಯಾವಳಿಗಳಿಗೆ ಕೂಡ ನೋಡಬಹುದಾಗಿದೆ. ಇಲ್ಲಿ CT ರವಿ ಅವರನ್ನ ಈಗಾಗಲೇ ಬಂಧನ ಮಾಡಿಕೊಂಡು ಕರೆದುಕೊಂಡು ಹೋಗ್ತಾ ಇರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸದ್ಯ ಈಗ ಇದು ಈಗೇನು ನಾವು ಹೋಗ್ತಾ ಇರುವಂತದ್ದು ಏನಿದೆ, ಇದು ರಾಷ್ಟ್ರೀಯ ಹೆದ್ದಾರಿ 4 ಮೇಲೆ ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲಿ ಈ ಒಂದು FIR ಆಗಿರುವಂತದ್ದು. ಸೊ ಒಂದು ಮಾಹಿತಿ ಪ್ರಕಾರ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುವಂತ ಸಾಧ್ಯತೆ ಕಡಿಮೆ ಇರುವಂತದ್ದು. ಯಾಕಂದ್ರೆ ಹಿರೇಬಾಗೇವಾಡಿ ಪೊಲೀಸ್ ಠಾಣೆ ಏನಿದೆ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ವಕ್ಷೇತ್ರದಲ್ಲೇ ಇರುವ ಅಲ್ಲಿ
ಬಂದು ಗಲಾಟೆ ಮಾಡುವಂತ ಸಾಧ್ಯತೆ ಇರುವಂತ ಕಾರಣಕ್ಕಾಗಿ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯನ್ನು ಹೊರತುಪಡಿಸಿ ಜಿಲ್ಲಾ ವ್ಯಾಪ್ತಿಯಲ್ಲಿರುವಂತಹ ಠಾಣೆಗಳಿಗೆ ಕರೆದುಕೊಂಡು ಹೋಗುವಂತ ಸಾಧ್ಯತೆ ಪೊಲೀಸ್ ಠಾಣೆ ಇರುವಂತದ್ದು, ಅದರ ಜೊತೆಗೆ ಕಿತ್ತೂರು ಅನ್ನುವಂತ ಪೊಲೀಸ್ ಠಾಣೆ ಕೂಡ ಇರುವಂತದ್ದು. ಸೊ ಆ ಎರಡು ಠಾಣೆಗಳಲ್ಲಿ ಒಂದು ಠಾಣೆಗೆ ಕರೆದುಕೊಂಡು ಹೋಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಸದ್ಯ ಈಗ ಸಿ.ಟಿ. ರವಿ ಅವರು ಕೂಡ ಬಂಧನ ಮಾಡಿ ಕರೆದುಕೊಂಡು ಹೋಗ್ತಾ ಇರುವಂತದ್ದನ್ನ ಗಮನಿಸಬಹುದಾಗಿದೆ. ಸದ್ಯ ನಿರಂತರವಾಗಿ ಫೋನ್ ನಲ್ಲಿ ಅವರು ಕೂಡ ಮಾತಾಡ್ತಾ ಇದ್ದಾರೆ. ಒಂದ್ ಕಡೆ ಅವ್ರ ಹತ್ರ ಫೋನ್ ಇರುವಂತದ್ದು, ಪೊಲೀಸ್ ಬಂದೋಬಸ್ತ್ ನಲ್ಲೇ ಅವ್ರನ್ನ ಕರೆದುಕೊಂಡು ಹೋಗ್ತಾ ಇರುವಂತದ್ದು. ಸದ್ಯ ಈಗ ಸದ್ಯದ ಎಲ್ಲಿದೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಇದು ಹಿರೇಬಾಗೇವಾಡಿ ಗ್ರಾಮದ ಬಳಿ ಈ ಒಂದು ಏನು ಸಿ.ಟಿ. ರವಿ ಅವರ ಜೀಪ್ ಇರುವಂತದ್ದು. ಸದ್ಯ ಈಗ ಒಂದ್ ಕಡೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಂತ ವಾಹನದಲ್ಲೂ ಕೂಡ ಪೊಲೀಸ್ ಭದ್ರತೆ ಇದೆ. ಅದರ ಜೊತೆಗೆ ಒಬ್ರು ಡಿಸಿಪಿ ಅವರ ನೇತೃತ್ವದಲ್ಲೇ ಈ ಒಂದು ಏನು ಸಿ.ಟಿ. ರವಿ ಅವರನ್ನ ಕರ್ಕೊಂಡು ಹೋಗ್ತಾ ಇರುವಂತದ್ದು. ಇವ್ರನ್ನ ಸದ್ಯ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯವಾಗಿ ನಿಂದಿಸಿದ್ರು ಅನ್ನುವಂಥದ್ದು ಏನಿದೆ, ಆ ಒಂದು ಕಾರಣಕ್ಕಾಗಿ ಸದ್ಯ ಈಗ ಮುಂದೆ ಅವ್ರನ್ನ ಠಾಣೆಗೆ ಕರೆದುಕೊಂಡು ಹೋಗಿ ವಿಚಾರಣೆಯನ್ನು ಕೂಡ ನಡೆಸಲಿದ್ದಾರೆ. ಯಾವ ಕಾರಣಕ್ಕಾಗಿ ಮತ್ತು ಯಾವ ಸಂದರ್ಭದಲ್ಲಿ ಯಾವ ವಿಚಾರಕ್ಕೆ ಅವರಿಗೆ ನಿಂದಿಸಿದ್ರೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಸದ್ಯ ಈ ಒಂದು ತನಿಖೆಯನ್ನ ಏನು ಓರ್ವ ಎಸಿಪಿ ಅವರ ನೇತೃತ್ವದಲ್ಲೇ ಈ ಒಂದು ತನಿಖೆಯನ್ನು ನಡೆಸ್ತಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಸದ್ಯ ಬೆಳಗಾವಿಯ ಸುವರ್ಣಸೌಧದಿಂದ ಈಗ ಹಿರೇಬಾಗೇವಾಡಿ ಗ್ರಾಮದತ್ತ ಏನು ಈ ಒಂದು ಸಿ.ಟಿ. ರವಿ ಅವರ ಕಾರ್ ಇರುವಂತದ್ದು. ಸಾಕಷ್ಟು ಒಂದ್ ಕಡೆ ಬಂದೋಬಸ್ತ್ ಇದೆ, ಅದರ ಜೊತೆಗೆ ಭದ್ರತೆ ಇದೆ. ಇನ್ನು ಈ ಕ್ಷೇತ್ರ ದಾಟುವವರೆಗೂ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ವಕ್ಷೇತ್ರ ದಾಟುವವರೆಗೂ ಕೂಡ ಎಲ್ಲ ಒಂದ್ ಕಡೆ ಪೊಲೀಸರಿಗೂ ಕೂಡ ಭಯ ಇರುವಂತದ್ದು. ಯಾಕಂದ್ರೆ ಮುಂದೆ ಯಾರಾದ್ರೂ ಅವರ ಬೆಂಬಲಿಗರು ವಾಹನವನ್ನ ಅಡ್ಡಗಟ್ಟುವಂತಹ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಪೊಲೀಸರು ಬಹಳಷ್ಟು ಮುಂಜಾಗ್ರತೆಯನ್ನ ತೆಗೆದುಕೊಂಡು ಭಾರಿ ಬಂದೋಬಸ್ತ್ ನಲ್ಲಿ ಕರೆದುಕೊಂಡು ಹೋಗ್ತಾ ಇರುವಂತದ್ದು. ಇವತ್ತು ವಿಧಾನ ಪರಿಷತ್ ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ನಿಜಕ್ಕೂ ಏನಾದ್ರೂ ನಿಂದನೆ ಮಾಡಿದ್ರ ಅನ್ನುವಂತ ನಿಟ್ಟಿನಲ್ಲೂ ಕೂಡ ತನಿಖೆ ಆಗಬೇಕಿದೆ. ಆದ್ರೆ ಮಧ್ಯಾಹ್ನ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮಗಾದ ಏನು ಸಿ.ಟಿ. ರವಿ ಅವರು ಈ ರೀತಿ ಅವಾಚ್ಯವಾಗಿ ನಿಂದಿಸಿದ್ರು ಅನ್ನುವಂತಹದ್ದನ್ನ ಇಟ್ಕೊಂಡೇ ವಿಧಾನಸಭಾ ಪರಿಷತ್ ನಲ್ಲಿ ಕಣ್ಣೀರ್ ಹಾಕಿರುವಂತದ್ದು ಕೂಡ ಒಂದ್ ಕಡೆ ಆದ್ರೆ ತಕ್ಷಣ ಅವ್ರದೇ ಲೆಟರ್ ಹೆಡ್ ನಲ್ಲಿ ಏನು ದೂರು ದಾಖಲಿಸಿರುವಂತದ್ದು. ಖುದ್ದು ಹಿರೇಬಾಗೇವಾಡಿ ಪೊಲೀಸ್ ಠಾಣೆಗೆ ಅವರ ಆಪ್ತರೇ ಬಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೀಡಿರುವಂತಹ ದೂರನ್ನೇ ತಂದು ಸಿಪಿಐ ಪಾಟೀಲ್ ಅವರಿಗೆ ಕೊಟ್ಟಿರುವಂತದ್ದು. ಅದರ ಅನ್ವಯ ಇದೀಗ ಸೆಕ್ಷನ್ 75 ಮತ್ತು 79 ಅಡಿಯಲ್ಲಿ ದೂರು ದಾಖಲಾಗಿರುವಂತದ್ದು. ಈ ದೂರಿನಲ್ಲಿ ಜಾಮೀನು ರಹಿತ ದೂರು ಇದೆ ಅನ್ನುವಂತ ಸೆಕ್ಷನ್ ಇದೆ ಅನ್ನುವಂತ ಮಾಹಿತಿ ಇರುವಂತದ್ದು. ಹೀಗಾಗಿ ಅವ್ರನ್ನ ಏನು ಸುವರ್ಣಸೌಧದಿಂದಲೇ, ಅದು ಬೆಳಗಾವಿಯಲ್ಲಿ ಸತತ 13 ಅಧಿವೇಶನಗಳು ನಡೆದಿದ್ದಾವೆ. ಈ ರೀತಿ ಘಟನಾವಳಿಗಳು ಕೂಡ ಬೆಳಗಾವಿಯಲ್ಲಿ ನಡೆದಿರ್ಕಿಲ್ಲ. ಇದೇ ಮೊದಲನೇ ಬಾರಿಗೆ ಇಂಥದ್ದೊಂದು ಘಟನೆ ನಡೆದಿರುವಂತದ್ದು. ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲೇ ಸಿ.ಟಿ. ರವಿ ಅವರು ಅದರಲ್ಲೂ ಒಬ್ಬ ಜನ ಪ್ರತಿನಿಧಿಯನ್ನ ಬಂಧನ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು ಇದೇ ಮೊದಲನೇ ಬಾರಿಗೆ ಆಗ್ತಾ ಇರುವಂತಹ ಘಟನಾವಳಿಗಳು. ಸೊ ಇದು ಕೂಡ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಸಿ.ಟಿ. ರವಿ ಅವರಿಗೆ ಈಗ ಸದ್ಯ ನಾನೀಗ ತೋರಿಸ್ತಾ ಇದ್ದೇನೆ, ಹಿರೇಬಾಗೇವಾಡಿ ಠಾಣೆಗೆ ಅವ್ರನ್ನ ಕರೆದುಕೊಂಡು ಹೋಗ್ಲಿಲ್ಲ. ಹಿರೇಬಾಗೇವಾಡಿ ಠಾಣೆ ಈಗಷ್ಟೇ ಪಾಸ್ ಆಗಿರುವಂತದ್ದು. ನಮ್ಮ ಹಿಂಭಾಗದಲ್ಲೇ ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ ಕೂಡ ಕ್ರಾಸ್ ಆಗಿರುವಂತದ್ದು. ಹೀಗಾಗಿ ಅವ್ರನ್ನ ಹಿರೇಬಾಗೇವಾಡಿ ಠಾಣೆಯನ್ನ ಬಿಟ್ಟು ಬೇರೊಂದು ಠಾಣೆಗೆ, ನಾನು ಆಗ್ಲೇ ಹೇಳಿದಂಗೆ ಒಂದು ಈ ಮಾರ್ಗದಲ್ಲಿ ಕಿತ್ತೂರು ಪೊಲೀಸ್ ಸ್ಟೇಷನ್ ಬರುತ್ತೆ, ಅದನ್ನ ಹೊರತುಪಡಿಸಿ ನಂದಗಡ ಪೊಲೀಸ್ ಸ್ಟೇಷನ್ ಬರುತ್ತೆ. ಇವೆರಡು ಪೊಲೀಸ್ ಠಾಣೆಗಳು ಜಿಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹದ್ದು. ಓಕೆ, ಥ್ಯಾಂಕ್ ಯು ಸಹದೇವ್. ಇದು ನಾವು ಪ್ರತಿನಿಧಿ ಸಹದೇವ್. ಇನ್ಫ್ಯಾಕ್ಟ್ ಸಿ.ಟಿ. ರವಿ ಅವರನ್ನ ಅವರು ಫಾಲೋ ಅಪ್ ನಲ್ಲೇ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನ ವಿವರಿಸ್ತಾ ಇದ್ರು. ಹಾಗಾದ್ರೆ